ಹಾಯ್ ಎವ್ರಿವನ್. ಇವತ್ತು ನಾನು ಈ ಲಾಗ್ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ಮೀಶೋನಲ್ಲಿ ಯಾವ ಥರ ನೀವು ಅರ್ನಿಂಗ್ ಮಾಡ್ಬೋದು ಅಂತ. ಮೀಶೋನಲ್ಲಿ 2 ಥರ ಅರ್ನಿಂಗ್ ಮಾಡ್ಬೋದು, ಮನೆಯಲ್ಲೇ ಕೂತ್ಕೊಂಡು ಬರೀ ಫೋನ್ನ ಯೂಸ್ ಮಾಡಿಕೊಂಡು. ಸೊ ಯಾವ ಥರ ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಮೀಶೋ ಆ್ಯಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ. ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಪಿಕ್ಚರ್ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ, ಅದನ್ನು ಓಪನ್ ಮಾಡಿ. ಅರ್ನ್ 100 ರೂಪೀಸ್ ಫಾರ್ ಈಚ್ ಫ್ರೆಂಡ್ ಯು ರೆಫರ್ ಅಂತ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಬಂದರೆ ಕ್ವೆಶನ್ಸ್ ಆನ್ಸರ್ ಇದೆ. ನೀವು ಇದನ್ನು ಹೆಲ್ಪಿಗೆ ಬೇಕಂದರೆ ಓದ್ಕೋಬಹುದು, ಬೇಡ ಅಂದರೆ ಬಿಡಬಹುದು. ಇಲ್ಲಿ ರೆಫರ್ ವಯಾ ವಾಟ್ಸಪ್ ಅಂತ ಇದೆ, ರೆಫರ್ ವಯಾ ಲಿಂಕ್ ಅಂತ ಇದೆ. ಇದರಲ್ಲಿ ನೀವು ರೆಫರ್ ವಯಾ ವಾಟ್ಸಪ್ ಅಂತ ತಗೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ವಾಟ್ಸಪ್ ಓಪನ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಿಮಗೆ ಯಾರಿಗೆ ಬೇಕೋ ಅವ್ರಿಗೆ ಈ ಮೂಲಕ ನೀವು ಲಿಂಕನ್ನು ಸೆಂಡ್ ಮಾಡ್ಬೋದು. ಸೊ ಅದೇ ಒಂದು ಲಿಂಕ್ ಮುಖಾಂತರ ಅವರು ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ನನ್ನ ಒಂದು ರೆಫರಲ್ ಲಿಂಕ್ನ ನಮ್ಮ ಅಮ್ಮಂಗೆ ಕಳಿಸ್ತಾ ಇದ್ದೀನಿ. ನೋಡ್ಬೋದು, ನೀವು ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಕೆಳಗಡೆ, ಒಂದು ರೆಫರಲ್ ಲಿಂಕ್ನ. ಸೊ ಇವಾಗ ಸೆಂಡ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಇಲ್ಲಿ ಲಿಂಕ್ ಕಾಣಿಸ್ತಾ ಇದೆ. ಇವಾಗ ಅಕಸ್ಮಾತ್ ನಮ್ಮಮ್ಮ ಈ ಲಿಂಕ್ನ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅವರೇನಾದರೂ ತಮ್ಮ ಫಸ್ಟ್ ಆರ್ಡರ್ನ ಪ್ಲೇಸ್ ಮಾಡಿದರು ಅಂತಂದರೆ ನನಗೆ ಅದರಿಂದ 20 ರೂಪೀಸ್ ಕಮಿಷನ್ ಸಿಗುತ್ತೆ. ಅದೇ ಥರ ನೆಕ್ಸ್ಟ್ ಟೈಮ್ ಆರ್ಡ್ರ್ ಮಾಡಿದಾಗ 30 ರೂಪೀಸ್ ಸಿಗುತ್ತೆ ಕಮಿಷನ್ ಆಗಿ. ಥರ್ಡ್ ಆರ್ಡ್ರಿಗೆ 50 ರೂಪೀಸ್ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ಅವರು. ಸೊ ಇದು ಫಸ್ಟ್ ಮೆಥಡ್ ಆಯಿತಾ. ಒಬ್ಬರಿಂದ ನಿಮಗೆ 100 ರೂಪೀಸ್ ಕಮಿಷನ್ ಸಿಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಏನು ಅಂತಂದರೆ ರೀಸೆಲ್ಲಿಂಗ್ ಅಂತ. ಸೊ ಇದರಲ್ಲಿ ನಿಮ್ಮ ಫ್ರೆಂಡ್ಗೆ ಅಥವಾ ಫ್ಯಾಮಿಲಿಗೆ ಯಾರಿಗೆ ಆದ್ರೂ ಯಾವುದೇ ಒಂದು ಪ್ರಾಡಕ್ಟ್ ಬೇಕಾಗಿದ್ದರೆ ಆ ಪ್ರಾಡಕ್ಟ್ನ ನೀವು ಓಪನ್ ಮಾಡಿ. ಇಲ್ಲಿ ನೋಡಿ, ಕೆಳಗಡೆ 274 ರೂಪೀಸ್ ಅಂತ ಇದೆ. ಅದೇ ಬೇರೆ ಬೇರೆ ಪ್ರಾಡಕ್ಟ್ಗೆ ಬೇರೆ ಬೇರೆ ಪ್ರೈಸ್ ಇದೆ. ಸೊ ಅವ್ರು ಯಾವ್ದು ಲೈಕ್ ಮಾಡ್ತಾರೆ ಆ ಪ್ರಾಡಕ್ಟ್ನ ಓಪನ್ ಮಾಡಿ ಪ್ರೈಸ್ ನೋಡಿಕೊಂಡು, ನಾನಿವಾಗ 330 ಇದೆಯಲ್ಲ, ಈ ಬ್ಲ್ಯಾಕ್ ಕಲರ್ ಡ್ರೆಸ್ನ ನೋಡ್ತಾ ಇದ್ದೀನಿ. ಸೊ ಇದನ್ನು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು, ಅಂದರೆ ಕಸ್ಟಮರ್ಗೆ ಬೇಕಾಗಿರೋದು ಎಸ್ ಸೈಜು, ಅಂದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಯಾರೇ ಆದ್ರೂ ಅವ್ರಿಗೆ ಬೇಕಾಗಿರೋದು ಎಸ್ ಸೈಜು. ಇವಾಗ ನಾವು ಬೈ ಮಾಡಬೇಕು. ಆಲ್ ಇಶ್ಯೂ ಈಸಿ ರಿಟರ್ನ್ಸ್ ಮತ್ತು ಓನ್ಲಿ ರಾಂಗ್ ಆ್ಯಂಡ್ ಡಿಫೆಕ್ಟ್ ಅಂತ ಇದೆ. ನಾನಿಲ್ಲಿ ಆಲ್ ಇಶ್ಯೂ ಈಸಿ ರಿಟರ್ನ್ಸ್ ತೊಗೋತಾ ಇದ್ದೀನಿ. ಯಾಕಂದರೆ ಯಾವುದೇ ಥರ ಡ್ಯಾಮೇಜ್ ಇದ್ದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲದೇ ರಿಟರ್ನ್ ಮಾಡ್ಬೋದು. ಬೈ ನೌ ಅಂತ ಕೊಟ್ಟಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ನನ್ನ ಡೆಲಿವರಿ ಅಡ್ರೆಸ್ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ಯಾರಿಗೆ ಬೇಕಾಗಿರುತ್ತಲ್ಲ, ಫ್ರೆಂಡ್, ಫ್ಯಾಮಿಲಿ ಆರ್ ಎನಿ ಕಸ್ಟಮರ್, ಅವ್ರದ್ದು ಅಡ್ರೆಸ್ಸು ಮತ್ತು ಫೋನ್ ನಂಬರು ಡೀಟೇಲ್ಸ್ ತಗೊಂಡು ಅವರ ಒಂದು ಅಡ್ರೆಸ್ನ ಇಲ್ಲಿ ನೀವು ಆ್ಯಡ್ ಮಾಡಬೇಕು. ಸೊ ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ ನನ್ನ ಒಂದು ಬೆಂಗಳೂರು ಅಡ್ರೆಸ್ ಏನಿದೆ ಅದನ್ನು ನಾನಿವಾಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಅಡ್ರೆಸ್ ಚೇಂಜ್ ಆಗಿದೆ. ಸೊ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಿಮಗೆ ಪೇಮೆಂಟ್ಗೋಸ್ಕರ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಇದೇನಿದು ಮೀಶೋ ಪೇ ಲೇಟರ್, ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಿಗೆ ಗೊತ್ತಿಲ್ಲ ಹೋಗಿ ನೋಡಿ ನೀವು. ಸೊ ಕ್ಯಾಶ್ ಆನ್ ಡೆಲಿವರಿ, ಪೇ ಆನ್ಲೈನು, ಮೀಶೋ ಪೇ ಲೇಟರ್, ಇವು 3 ಆಪ್ಷನ್ಸ್ ಇದೆ. ಈಗ ನೀವಿಲ್ಲಿ ಕ್ಯಾಶ್ ಆನ್ ಡೆಲಿವರಿನೇ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂತಂದರೆ ಇದು ರೀಸೆಲ್ಲಿಂಗ್ ಆಗಿರೋದ್ರಿಂದ ನೀವು ಕಳಿಸೋವಂಥ ಒಂದು ಪ್ರಾಡಕ್ಟ್ನ ನಿಮ್ಮ ಕಸ್ಟಮರ್ ಒಬ್ಬರು ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಅವರೇ ಪೇ ಮಾಡಬೇಕು. ನೆಕ್ಸ್ಟು ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ರೀಸೆಲ್ಲಿಂಗ್ ದಿ ಆರ್ಡರ್ ಅಂತ. ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಪಾಪಪ್ ಬರುತ್ತೆ. ಕ್ಲಿಕ್ ಆನ್ ಎಸ್ ಟು ಆ್ಯಡ್ ಮಾರ್ಜಿನ್ ಅಂತ ಇದೆ. ಸೊ ಎಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಶ್ ಟು ಬಿ ಕಲೆಕ್ಟೆಡ್ ಅಂತ ಇದೆ. ಆರ್ಡರ್ ಟೋಟಲ್ ಪ್ಲಸ್ ಯುವರ್ ಮಾರ್ಜಿನ್. ಆರ್ಡರ್ ಟೋಟಲ್ ಅಂದರೆ ಆ ಪ್ರಾಡಕ್ಟಿಗೆ ಇರುವಂಥ ಪ್ರೈಸು, ಮತ್ತು ಮಾರ್ಜಿನ್ ಅಂತಂದರೆ ನೀವು ಎಕ್ಸ್ಟ್ರಾ ತೊಗೋತಾ ಇರೋ ಕಮಿಷನ್ನು. ಸೊ ನಾನು ಸೆಲೆಕ್ಟ್ ಮಾಡಿರೋ ಡ್ರೆಸ್ಗೆ 359 ರೂಪೀಸ್ ಇದೆ. ಸೊ ನಾನಿಲ್ಲಿ 450ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಇದರಲ್ಲಿ 450 ಮೈನಸ್ 359 ಅಂದರೆ ನನಗೆ 91 ರೂಪೀಸು ಮಾರ್ಜಿನ್ನು, ಅಂದರೆ ಕಮಿಷನ್ ಆಗಿ ಸಿಗ್ತಾ ಇದೆ. ಸೊ ನೀವು ಇಲ್ಲಿ ಎಷ್ಟು ಬೇಕಾದರೂ ಅಮೌಂಟ್ನ ಆ್ಯಡ್ ಮಾಡ್ಕೋಬೋದು. ಆ ಅಮೌಂಟಲ್ಲಿ ಪ್ರಾಡಕ್ಟ್ ಪ್ರೈಸ್ನ ಮೈನಸ್ ಮಾಡಿದರೆ ಎಷ್ಟು ಅಮೌಂಟ್ ಉಳಿಯುತ್ತಲ್ಲ, ಅಷ್ಟು ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಜಮಾ ಆಗುತ್ತೆ. ನಾನಿವಾಗ 500 ಅಂತ ಕೊಡ್ತಾ ಇದ್ದೀನಿ, ಅಂದರೆ 141 ರೂಪೀಸ್ ನನಗೆ ಕಮಿಷನ್ ಆಗಿ ಸಿಗ್ತಾ ಇದೆ. ಸೊ ಕಂಟಿನ್ಯೂ ಕೊಟ್ಟಮೇಲೆ ಕ್ಯಾಶ್ ಆನ್ ಡೆಲಿವರಿ ಕೊಡಿ. ಇಲ್ಲಿ ನೋಡಿ, ಎಲ್ಲ ಪ್ರೈಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನಿಮಗೆ. ಮಾರ್ಜಿನ್ ಎಷ್ಟು ಸಿಗುತ್ತೆ, ಟೋಟಲ್ ಎಷ್ಟಿದೆ, ಮತ್ತು
ಎಷ್ಟು ಕ್ಯಾಶ್ನ ಕಲೆಕ್ಟ್ ಮಾಡ್ಕೊತಾರೆ ನಿಮ್ಮ ಕಸ್ಟಮರ್ ಹತ್ರ ಅಂತ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಸಿಂಪ್ಲಿ ನೀವು ಇವಾಗ ಪ್ಲೇಸ್ ಆರ್ಡ್ರ್ ಅಂತ ಕೊಡಿ. ಸೊ ಆರ್ಡ್ರ್ ಪ್ಲೇಸ್ ಆಯಿತು ನೋಡಿ, ಆರ್ಡ್ರ್ ಕನ್ಫರ್ಮ್ಡ್ ಅಂತ ಬಂತು. ಸೊ ಒಂದು ಸತಿ ಆರ್ಡ್ರ್ ಕನ್ಫರ್ಮ್ ಆದಮೇಲೆ ಈ ರೀತಿ ನಿಮಗೆ ಆರ್ಡರ್ ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸಿದರೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.